ಸುಲಭವಾಗಿ ಬೇಳೆ ಇಲ್ದಲೆ ಟೊಮೆಟೊ ರಸಂ ಮಾಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ ನಾನು ಇಲ್ಲಿ ನೀರು ಹಾಕೊತಾ ಇದ್ದೀನಿ. ಇದಕ್ಕೆ 3 ಟೊಮೆಟೊ ಹಾಕೊತಾ ಇದ್ದೀನಿ. ಈ ಥರ ಎಕ್ಸ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಟೊಮೆಟೊನ ಹಾಕೊತಾ ಇದ್ದೀನಿ. ಒಂದು ನೆನಪಿಟ್ಕೊಬೇಕು, ಟೊಮೆಟೊ ರಸ ಮಾಡೋದಕ್ಕೆ ಹುಳಿ ಟೊಮೆಟೊ ಇರಬಾರ್ದು, ಅಷ್ಟು ಚೆನ್ನಾಗಿರೋದಿಲ್ಲ. ಇದಕ್ಕೆ ಸ್ವಲ್ಪ ಟೊಮೆಟೊ ಬೇಯ್ತಾ ಇರುವಷ್ಟರಲ್ಲಿ ಕುಟ್ನಿಗೆ ಸ್ವಲ್ಪ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಮತ್ತು 1-2 ಕಾಳು ಮೆಂತ್ಯ ಹಾಕ್ಕೊಂಡು ಈ ಥರ ದಪ್ಪದಾಗಿ ಈ ಥರ ಕುಟ್ಕೋತಾ ಇದ್ದೀನಿ. ನೋಡಿ, ಇಷ್ಟು ದಪ್ಪ ಆದರೆ ಸಾಕು, ತುಂಬ ಸಣ್ಣದಾಗಾದರೂ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಇದನ್ನು ಒಂದು ಬೇಯ್ತಾ ಇರೋ ಟೊಮೆಟೊಗೆ ಹಾಕ್ಕೊಂಡು ಒಂದು ತಟ್ಟೆ ಮುಚ್ಚಿ ಟೊಮೆಟೊ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ನಂತರ ಟೊಮೆಟೊ ಬೆಂದ ಮೇಲೆ ಇದನ್ನೆಲ್ಲ ಪೂರ್ತಿ ಒಂದು ತಟ್ಟೆಗೆ ಹಾಕ್ಕೊಂಡು ನೀರೆಲ್ಲ ಬಸ್ಬಿಟ್ಟು ತಟ್ಟೆಗೆ ಹಾಕ್ಕೊಳ್ಳಿ. ಇದನ್ನು ಆರಕ್ಕೆ ಬಿಟ್ಕೊಳ್ಳೋಣ. ಆರಕ್ಕೆ ಬಿಟ್ಟು ಆಮೇಲೆ ಕೈಯಲ್ಲೇ ಈ ಥರ ಕಿವುಚ್ಕೊಳ್ಳಿ. ಮಿಕ್ಸಿ ಕೂಡ ಹಾಕ್ಬೋದು. ಮಿಕ್ಸಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಇಷ್ಟ ಆಗೋದಿಲ್ಲ ನನಗೆ, ಅದೇ ಬೇರೆ ಟೇಸ್ಟ್ ಬರುತ್ತೆ. ಈ ಥರ ಕೈಯಲ್ಲೇ ಕಿವುಚ್ಕೊಂಡು ಪಲ್ಪ್ ತಕ್ಕೊಂಡು ನೀವು ಬರೀ ಕೈಯೇ ಸೋಸ್ಕೊಂಡು ಹಾಕ್ಕೊಬೇಕು. ಒಂದು ಜಾಲರಿ ಅಥವಾ ಈ ಥರ ಕೈ ಸಹಾಯದಲ್ಲಿ ನೀವು ಈ ಥರ ಸೋಸ್ಕೋಬೋದು. ಸಿಪ್ಪೆ ಮತ್ತು ಬೀಜ ನಾನು ಹಾಕ್ತಾ ಇಲ್ಲ, ಅದನ್ನು ಬಿಟ್ಟು ಉಳಿದೆಲ್ಲ ರಸ ಎಲ್ಲ ತೆಗೆದು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಪೂರ್ತಿ ರಸ ಹಿಂಡಿದ ಮೇಲೆ ಇದಕ್ಕೆ ಬೇಕಾದಷ್ಟು ನೀವು ರಸಮ್ಗೆ ಎಷ್ಟು ನೋಡಿಕೊಂಡು ಬೇಕಾದಷ್ಟು ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ನೋಡಿ ಈ ಹದ ಬಂದರೆ ಸಾಕು. ರಸಂ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ರಸಂ ಪುಡಿ ಆದರೂ ಹಾಕ್ಕೊಬೋದು, ಅಥವಾ ಮನೇಲಿರೋ ಸಾರಿನ ಪುಡಿ ಕೂಡ ಹಾಕ್ಕೊಬೋದು. ರಸಂ ಪುಡಿ ಇಲ್ಲ ಅಂದರೆ 1-2 ಸ್ಪೂನ್ ರಸಂ ಪುಡಿ ಹಾಕ್ಕೊಂಡಿದ್ದೀನಿ ನಾನು. 1/4 ಸ್ಪೂನಷ್ಟು ಸಾರಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ತುರಿದಿರೋ ಅಂಥ ಶುಂಠಿ ಮತ್ತು ಕಾಯಿ ತುರಿ ಹಾಕ್ಕೊಂಡು ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಈ ಥರ ಕುದೀತಾ ಇರಲಿ, ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಂಬಿಡೋಣ. ಒಗ್ಗರಣೆಗೆ ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಬಳಸ್ಬೋದು. ನಾನಿಲ್ಲಿ ತುಪ್ಪ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿತಾ ಇರಲಿ. ನೋಡಿ, ಸಾರು ಕುದೀತಾ ಇರಬೇಕಾದ್ರೆ ತುಂಬ ಕುದಿಸ್ಬಾರ್ದು. ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಆ ಥರದ್ದು ನಿಂಬೆಹಣ್ಣು ಹುಳಿ ಹಾಕ್ಕೊಂಡಿದ್ದೀನಿ. ರುಚಿಯಾಗಿರುತ್ತೆ ನಿಂಬೆಹಣ್ಣು ಹುಳಿ, ಟ್ರೈ ಮಾಡಿ. ಯಾರೂ ಅಷ್ಟು ಹಾಕೋದಿಲ್ಲ ನಿಂಬೆಹಣ್ಣು. ಈ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಮತ್ತು ಒಣಮೆಣಸು, ಕರಿಬೇವು ಎಲ್ಲ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಈ ಥರ ಹಿಂಗೆ ಹಾಕ್ಕೊಂಡು ಸಾರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಇದ್ರ ಜೊತೆಯಲ್ಲಿ ನನ್ನ ಫೇವ್ರೇಟು ಫಿಶ್ ಫ್ರೈ ಮಾಡ್ಕೊತಾ ಇದ್ದೀನಿ. ಫಿಶ್ ಫ್ರೈ, ಬಿಸಿ ಬಿಸಿ ಅನ್ನ ಮತ್ತು ಟೊಮೆಟೊ ಸಾರು ಹಾಕ್ಕೊಂಡು ತಿಂತಾ ಇದ್ರೆ ಏನು ರುಚಿಯಾಗಿರುತ್ತೆ ಅಂತೀರಾ. ತಿಂತಾ ಇದ್ದರೆ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯಿತಾ? ಹಾಗಿದ್ರೆ ಈಗಲೇ ಟ್ರೈ ಮಾಡಿ. ಥ್ಯಾಂಕ್ ಯು.